ಸಿಪ್ಪೆ ಏರ್ಕೊಡ್ಬೇಕು. ಪುದೀನಾನ ಆರ್ಸಿಡ್ತಾ ಇದೀನಿ. ಅಕ್ಕಿ ತೊಳ್ದು ಕೊಟ್ಟಿದೀನಿ. ನೀರು ಈಗ ಹೆಚ್ಚಕ್ ಹೋದ್ರೆ ಆಗಲ್ಲ ಬಿಡು. ಆಯ್ತು ಸಾಕು. ಹಂಗೆ ನಾವು ಗೊತ್ತಲ್ಲ ಹಂಗೆ ನೋಡೋದು ಹಂಗಂಗೆ ಕೊಡಲ್ಲ. ನನ್ಗೆ ಹಿಂಗೆಲ್ಲ ಕ್ಲೀನ್ ಮಾಡ್ಕೊ. ನಾನು ಈಗ ನೆನ್ಪಾಯ್ತು. ಏನ್ ನಾನು ಏನ್ ಹೇಳ್ಕೊಟ್ರು ನೀನ್ ಕರೆಕ್ಟ್ ಆಗಿ ಮಾಡ. ನನ್ನ ಮಾಸ್ಟರ್ ಶೆಫ್ ನಾನು. ಅವ್ರಿಗೆ ಸುಮ್ಮನೆ ಹಿಂಗೆ ಉರ್ಸಕ್ ಹೇಳ್ತೆ. ಐತೆ ಒಂಚೂರು ಉಪ್ಪಿಲ್ಲ. ಪಡ್ತಾರೆ. ಏನು ಮಾಡಲ್ಲ ಅವ್ರು. ಒಂದು ಲೋಟನೂ ಎತ್ತಿಡಲ್ಲ ಗೈಸ್. ಚಾಕು ಅರ್ಥ ಆಯ್ತಾ? ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಕಿಂಗ್ ಮಾಡಿಸ್ತಾ ಇದೀನಿ. ನಮ್ಮ ಹಸ್ಬೆಂಡ್ ಕೈಲಿ ಬಾತ್ ಮಾಡ್ತಾರಂತೆ 1/2 hour ಅಲ್ಲಿ. ನೋಡೋಣ ಹೆಂಗ್ ಮಾಡ್ತಾರೆ, 1/2 hour ಅಲ್ಲಿ ಮುಗಿಸ್ತಾರ ಇಲ್ವಾ ಅಂತ. ಆಲ್ಮೋಸ್ಟ್ ನಾನು ರೆಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಬೆಳ್ಳುಳ್ಳಿ ಸುಲ್ದಿಟ್ಟಿದೀನಿ. ಇದೊಂದು ಸಿಪ್ಪೆ ಏರ್ಕೊಡ್ಬೇಕು. ಪುದೀನಾನ ಆರ್ಸಿಡ್ತಾ ಇದೀನಿ. ಅಕ್ಕಿ ತೊಳ್ದು ಕೊಟ್ಟಿದೀನಿ. ಟೊಮೊಟೊ, ಈರುಳ್ಳಿ ಇದೊಂದು ಹೆಚ್ಕೊಳಕ್ಕೆ. ಅದನ್ನು ಹೆಚ್ಕೊಡು ಚಿನ್ನು ನೀನೇ ಅಂತ ಕೇಳ್ತಾರೆ. ಹೆಂಗಿದೆ ನೋಡಿ. ಅದೆಲ್ಲ ಮಾಡ್ಕೊಳಂಗಿದ್ರೆ ನಾನ್ ಯಾಕೆ, ನಿನ್ಗೆ ಯಾಕೆ ಹೇಳ್ಬೇಕಿತ್ತು ಮಾಡಕ್ಕೆ? ಮರ್ಯಾದೆ ರೆಸ್ಪೆಕ್ಟ್ ಶಾರ್ಪ್ ಮಾಡಿದ್ಯಾ? ಎಲ್ಲಿ ಶಾರ್ಪ್? ಅಲ್ಲಿ ಟ್ರಾಲ್ ಇದೆ. ಸೊ ಈಗ ಮಾಡ್ತಾ ಇದಾರೆ. ಕುಕ್ಕರ್ ಕೊಡ್ಲಾ? ನೋಡಿ ಗೈಸ್, ಅದ್ರಲ್ಲಿ ಒಂದ್ ಸ್ವಲ್ಪ 2 ಸೆಕೆಂಡ್ ಹಿಂಗ್ ಅನ್ಕೊಂಡ್ರೆ ಸಾಕು, ಚೆನ್ನಾಗಿ ಶಾರ್ಪ್ ಆಗುತ್ತೆ. ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ಬಯೋದಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. Oh my god. ಚೆನ್ನಾಗಾಗುತ್ತೆ. ಫುಲ್ ಶಾರ್ಪ್. ಕುಕ್ಕರ್ ಇಲ್ಲಿ ಫಸ್ಟ್ ಹೆಚ್ಕೋ. ಈಗ ಸ್ಟಾರ್ಟ್ ಮಾಡಿದೀನಿ. ಟೈಮ್ ಎಷ್ಟು ಗೊತ್ತಾ? ಈಗ ಟೈಮ್ ಬಂದು ಈಗ 8:25. ಅಂದ್ರೆ 25 ಆದ್ರೂ ಪರವಾಗಿಲ್ಲ. 9 o'clockಗೆ ಕಂಪ್ಲೀಟ್ ಆಗ್ಬೇಕು. ಕುಕ್ಕರ್ ಕೂಗಿರ್ಬೇಕು 9 o'clockಗೆ. ಓಕೆನಾ? ಓಕೆನಾ ಬೇಬಿ? ನೋಡೋಣ. ಲೈಫಲ್ಲಿ ಫಸ್ಟ್ ಟೈಮ್ ಗೈಸ್, ಲೈಫಲ್ಲೇ ಫಸ್ಟ್, ಹುಟ್ಟದಾಗಿಂದ ಇವತ್ತವರೆಗೂ ಇದೇ ಫಸ್ಟ್ ತಾನೇ ನೀನ್ ಮಾಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಮಾಡ್ತಾವ್ರೆ ಕುಕಿಂಗ್ ಚಾಲೆಂಜ್. ನೋಡೋಣ 1/2 hour ಅಲ್ಲಿ ಬಾತ್ ರೆಡಿ ಮಾಡ್ತಾರಾ ಇಲ್ವಾ ಅಂತ. ಈರುಳ್ಳಿ ಸಿಪ್ಪೆ ಬಿಡಿಸೋದು ನೋಡಿದ್ರೇನೆ ನನ್ಗೆ ಡೌಟ್ ಬರ್ತೈತೆ. 1/2 hour ನೋಡಿ, ಇದೆಲ್ಲ ಇದೆಯಲ್ಲ, ಇದು ತೊಳ್ಕೋಬೇಕು ನೀಟಾಗಿ, ವಾಶ್ ಮಾಡಿ ಹಾಕ್ಬೇಕು. ನಾವೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ತೀನಿ ಅಡ್ಗೆ ಮಾಡ್ಬೇಕಾದ್ರೆ. ಹಂಗಲ್ಲ ಚಿನ್ನಿ, ಕೈಯಲ್ಲಿ ಬಿಡ್ಸು. ಚಾಕಲ್ಲಿ ಬಿಡಿಸ್ತಾರ ಯಾರಾದ್ರೂ? ನಾವೊಂಥರ ಮಾಸ್ಟರ್ ಚೆಫ್ ಅಲ್ಲ ನಾವು. ಹಿಂಗ್ ಕೈಯಲ್ಲಿ ಹಿಂಗ್ ತೆಗಿ ಬರುತ್ತೆ. ಈಗ ಚಾಲೆಂಜ್ ಯಾರು ಕೊಟ್ಟಿರೋದು? ನೀನು. ನಿನಗೆ. ಮತ್ತೆ ತಾವು ಅಂತನ ನವರಂಧ್ರಗಳನ್ನು ನೀವು ಮಾಡ್ತೀರಾ? ಆಯ್ತು. ಮಧ್ಯೆ ಏನಾರು ಏನ್ ಹಾಕ್ಬೇಕು ಚಿನ್ನಿ ಅಂತ ಕೇಳು. ನಿನ್ಗೆ ನೀನ್ ಹೇಳಿದ್ದಲ್ಲ, ಅದಕ್ಕೆ ಅವಾಗ ನಾವ್ ಹಾಕಿ ತಿನ್ಬೇಕಾಯ್ತದೆ. ಆಮೇಲೆ ನೀರು ತೊಳ್ಕೊ, ಕಟ್ ಮಾಡಿ ತೊಳ್ಕೋಬೇಕು. ಅದ್ರಲ್ಲಿರೋ ರಸ ಎಲ್ಲ ಹೋಗ್ಬಿಡುತ್ತೆ. ರಸ ಅಲ್ಲ, ಹೇಳ್ಬೇಡ. ಈರುಳ್ಳಿದು ಅದು ಫ್ಲೇವರ್ ಇರುತ್ತೆ ಗೊತ್ತಾ, ಖಾರವಾಗಿ, ಅದು ಹೋಗ್ಬಿಡುತ್ತೆ ಚಿನ್ನಿ. ಬ್ರಷ್ ಇದ್ರೆ ಕೊಡು, ನೀಟಾಗಿ ಉಜ್ತೀನಿ. ಈಗ ಹೆಚ್ಕೊ. ಅಲ್ಲೇ ತೊಳಿಯಕ್ ನೀರ್ ಇಟ್ಟಿದ್ದೆ, ಬಟ್ ಅದು ಫಂಗಲ್ ತರ ಆಗಿತ್ತು ಅಂತ ನಾನು ಇಲ್ಲಿ ತೊಳ್ಕೊಂಡೆ. ರುಬ್ಬಕ್ಕೆ ಉದ್ದುದ್ದಕ್ಕೆ, ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಹೆಂಗ್ ಮಾಡೋರು ನೋಡಿ, ನಾನು ಎಷ್ಟು ನೀಟಾಗಿ ಇಟ್ಟಿದ್ದೆ. ಫಸ್ಟ್ ಈರುಳ್ಳಿ ಹೆಚ್ಕೊಂಡ್ರೆ ಕಣ್ಣೂರಿ ಬರಲ್ವಾ? ನಿನ್ ಕೈಲಿ ಹಾಕ್ಸ್ತೀನಿ ನಾನು. ಸಾಕಾ? ಹಿಂಗೆ ಸಣ್ಣಕ್ಕೆ ಉದ್ದುದ್ರೆ ಹೆಚ್ಚಿದ್ಯಾ? ಎಲ್ಲಿ ಅಡ್ಡಾಡ್ ಹೆಚ್ಚಬೇಡ. ಅದು ಸಣ್ಣನಾ? ನೋಡಿಲಿ, ತೋರಿಸ್ತೀನಿ ಇರು. ಈಗ ಹೆಚ್ಚಕ್ ಹೋದ್ರೆ ಆಗಲ್ಲ ಬಿಡು. ಆಯ್ತು ಸಾಕು. ಇದನ್ನೇ ಹೆಂಗ್ ಹೆಚ್ಬೇಕು ಗೊತ್ತಾ? ತುಂಬಾ ಸಣ್ಣಕ್ಕೆ ಹೆಚ್ಕೊ. ನಾನು ಪುದೀನಾನ ನೀಟ್ ಮಾಡ್ಕೊಡ್ತೀನಿ. ಇದು ಲಾಸ್ಟ್ ಅಲ್ಲಿ ಹಾಕೋದು.
ನಿನಗೆ ನೀನ್ ಹೆಂಗ್ ಮಾಡ್ತೀಯ ಹಂಗೆ ಮಾಡು. ನಾನ್ ಹೇಳ್ಕೊಡ್ಬೇಕಾ ನಿನ್ಗೆ? ಏನೇನ್ ಹಾಕ್ಬೇಕು ಅಂತ ಹೇಳ್ಬೇಕಾ? ನಿಂಗ್ ಗೊತ್ತಿಲ್ವಾ ಹೆಂಗ್ ಹಾಕ್ ಮಾಡೋದು ಅಂತ? ಅಲ್ಲಿ ಕಣ್ಣಲ್ಲಿ ಕಣ್ಣೀರದಾರೆ ಇದೇಕೆ ಇದೇಕೆ. ಈರುಳ್ಳಿ ಕಟ್ ಮಾಡಿದ್ರೆ ಎಲ್ಲಾರ್ಗೂ ಬರ್ತದೆ, ಎಂತ ಚಫ್ ಆದ್ರೂನು ಹ್ಮ್ ಅವನ್ ಕಣ್ಣಲ್ಲಿ ನೀರ್ ಬಂದೇ ಬರ್ತದೆ. ಬರುತ್ತೆ. ಸೊ ಐ ಆಮ್ ಎ ಮಾಸ್ಟರ್ ಚೆಫ್. ಓಕೆ, ಈರುಳ್ಳಿ ಕಟ್ ಆಯ್ತು. ನೆಕ್ಸ್ಟ್ ಏನು? ನೆಕ್ಸ್ಟ್ ಟೊಮೊಟೊ ಕಟ್ ಮಾಡು. ಟೊಮೊಟೊ ಹೆಂಗ್ ಕಟ್ ಮಾಡ್ಬೇಕು? ಈ ಫೋನ್ ಎಲ್ಲಿ ಇಡ್ಲಿ ನಾನು? ಇಲ್ಲಿ ಅದಕ್ಕ ತಗಲಾಕೆಲೆ ಎಲ್ಲ ಅದಕ್ಕೆ ಹಾಕ್ತೀನಿ. ಟೊಮೊಟೊ ಹೆಂಗ್ ಬೇಕಾ? ಟೊಮೊಟೊ ಮಧ್ಯಕ್ಕೆ ಕಟ್ ಮಾಡು. ಆಮೇಲೆ ಹಿಂಗ್ ಹಿಂಗ್ ಮಧ್ಯಕ್ಕೆ ಕಟ್ ಮಾಡಿ ಹಿಂಗೆ. ಆಮೇಲೆ ಹಿಂಗ್ ಸಣ್ಣ ಕಟ್ ಮಾಡ್ಕೋಬಾ. ಈರುಳ್ಳಿ ಕಟ್ ಮಾಡ್ದ ನಂಗೆ ಅಲ್ಲ, ಅದೇನ್ ನಿಂಗ್ ಕಟ್ ಮಾಡಕ್ ಗೊತ್ತಿಲ್ವಾ? ಹಿಂಗಾದ್ರೆ ಅಷ್ಟೇ ಕತೆ. ನೀನು ಹುಡುಗಿಯಾಗಿ ಹುಟ್ಟಿದ್ರೆ ಹೆಂಗೆ ಕತೆ? ಹೇಳು, ಹೆಂಗ್ ಮಾಡ್ತಿದ್ದೆ ಅಡಿಗೆ ನಾನು? ಹಿಂಗೆಲ್ಲ ಮಿಕ್ಸಿ ಇರೋ 1 ಸೆಕೆಂಡ್. ಏನು ಅದ ಹೆಂಗ್ ಬೇಕಂಗ್ ಇಡೋದಾ? ಸರಿಯಾಗಿ ಕೂರ್ಸಿಲ್ಲ ನೀನು. ಹಂಗಿಟ್ಟು ತಿರ್ಗ್ಸು ಸ್ವಲ್ಪ. ಈಗ ಕ್ಯಾಪ್ ಆ ಕಡೆಗೆ ಹಾಕ್ ಸರಿಯಾಗಿ. ಅಲ್ಲಿ ಆ ಕಡೆಯಲ್ಲಿ ಅದು ಅಲ್ಲಿರೋದು. ಮಿಕ್ಸಿ ಕ್ಯಾಪ್ ಹಾಕಕ್ ಬರಲ್ಲ ನಿನ್ಗೆ? ಈಗ ಪ್ರೆಸ್ ಮಾಡಿ ಹಾಕದ್ರ ಒಳಗಡೆ ಲಾಕ್ ಮಾಡು. ನೀರು ರೊಂಬಮ ಇருக்கு. ಇಲ್ಲಿ ನೀರಿದೆ, ಕಾಯಾಕು. ಅಷ್ಟು ಇದಕ್ಕೆ ಇಷ್ಟು ಕಾಯಿ ಹಾಕ್ತಾ ಇದೀನಿ ಗೈಸ್. ನಾನೇ ಹೇಳ್ಕೊಟ್ರದು ಎಲ್ಲ. ಅದ ನಾನು ಹೇಳ್ಕೊಟ್ರೆ ಅವರೇ ಹೇಳ್ಕೊಟ್ಟಿರೋದು. ತಗೋ ಇದನ್ನ ಎತ್ತಿಡು. ಈಗ ಅದು ರುಬ್ಬಿದ ಮೇಲೆ ಮಸಾಲೆ ಐಟಮ್ ಆಯ್ತಾ? ರುಬ್ಬೇಕಾ? ಸಾಕಲ್ಲ? ಸಾಕ್ಬಿಡು. ತೆಗಿ ಅದನ್ನ. ಸೈಡ್ಗೆ ಇಟ್ಕೊ. ಅಲ್ಲಿ ಮುಚ್ಚಿ ಮಿಕ್ಸಿ ಕೊಡಿಲ್ಲ ಎತ್ತಿಟ್ಬಿಡ್ತೀನಿ, ಜಾಗ ಆಗಲ್ಲ. ಸ್ವಿಚ್ ಆಫ್ ಮಾಡಿ ತೆಗಿಬೇಕು. ನಮ್ದು ಹಂಗೆ, ನಾವು ಗೊತ್ತಲ್ಲ. ಹಂಗೆ ನೋಡೋದು, ಹಂಗಂಗೆ ಕೊಟ್ಬಿಡೋದು. ವೈರ್ ಸರಿಯಾಗಿ ಹಾಕಲ್ಲ. ರಾಜ ಮಹಾರಾಜ ನಾನೇ ಕೊತ್ತ. ನೀಟಾಗಿ ನಾಳೆ ದಿನ ನಾವೇ ಎತ್ಕೊಂಡ್ ಮಾಡ್ಬೇಕು ಅಂದಾಗ ಇಡಬೇಕಾದ್ರೆ ನೀಟಾಗಿ ಇಡ್ಬೇಕು. ಓಕೆನಾ? ಅಯ್ಯೋ ಓಕೆನಾ? ಸ್ಟವ್ ಹಚ್ಚು. ಈಗ ಏನ್ ಮಾಡ್ತೀಯ? ಬಾತ್ ಮಾಡಕ್ ಮುಂಚೆ ಸ್ಟವ್ ತಾನೇ ಹಚ್ತಾರೆ, ಅದು ಗೊತ್ತಿಲ್ಲ ಗೈಸ್. ಸ್ಟವ್ ಹಚ್ಚಕ್ ಈಗ ಆನ್ ಮಾಡಿ ಬಿಟ್ಟಿ ಹಂಗೆ ಎತ್ತಾರ ಮನೆ ಸುಟ್ಟು ಬಿಡ್ತೀಯ ನೀನು. ನೀನ್ ಸೊಸೆಯಾಗಿ ಹೋಗಿದ್ರೆ ನೀನು ಹುಡುಗಿ ಗಿಡ್ಗಿ ಆಗಿ ಈ ತರ ನಿನ್ ಈಗ ಇದೆಯಲ್ಲ ಬುದ್ಧಿ, ಆತರ ಇದ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಿಮ್ ಅತ್ತೆಗೂ ನಿಂಗೂ ಅದ್ ಎಷ್ಟ್ ಜಗಳ ಆಗೋದು. ನಾನೇನಿಲ್ಲ ಅಡಿಗೆ ಮನೆಗೆ ಹೋದಾಗ. ಸರಿ, ಎಣ್ಣೆ ಹಾಕ್ಲಾ? ಇರು, ಅದೆಲ್ಲ ನೀರೆಲ್ಲ ಕಾಯ್ಲಿ. ಕಾವು ಆಗೋದ್ ಬೇಡ್ವಾ? ಅದು ನೀರಿಲ್ವಾ? ತೊಳ್ದಿಲ್ವಾ ಕುಕ್ಕರ್ನ? ಆ ನೀರೆಲ್ಲ ಹೋಗ್ಲಿ. ಅದಕ್ಕೆ ಅವಾಗ್ಲೇ ಹಚ್ಚಿಡ್ಬೇಕಿತ್ತು ನೀನು. ಸಾಕು, ಹೋಗೋಯ್ತೀಗ. ಇರೋಣ 1 ನಿಮಿಷ. ಅಣ್ಣ ಯಾಕಣ ಅರ್ಜೆಂಟು? ಹೇಳಣ. ನೋಡು ಸಾಕು, ಎಷ್ಟು ಹಾಕ್ಬೇಕು ಅಂತ. ಈರಪ್ಪ ಅಲ್ಲಿ 1 ನಿಮಿಷ. ಏನಂಗ ಆಡ್ತೀಯ? ಅಂಬರೀಷ್ ಅಣ್ಣ ಹೇಳ್ತಾರ ನಂಗೆ, ಈರಪಾಲಿ. ಮೈಕ್ ಹಾಕಬಿಟ್ಟು ಏನ್ಬಿಟ್ಟು ಏನ ಮಾತಾಬೇಡ. ಅಲ್ಲ, ಇನ್ನೇನ್ ನೀನ್ ಬಾತ್ ಮಾಡ್ದಂಗೆ ಎಲ್ಲ ನಾನೇ ಮಾಡ್ಕೊಟ್ಟಿದೀನಿ. ಅರ್ಧ ಕೆಲ್ಸ. ಇಲ್ಲಿ ಮೇನ್ ಇಲ್ಲಿ ಐತಲ್ಲ, ಒಗ್ಗರಣೆ ಹಾಕಿ ಅದಕ್ಕೊಂದು ಟೇಸ್ಟ್ ಕೊಡ್ತಾರಲ್ಲ, ಅದು ಇರೋದು ಆಟ. ತರಕಾರಿ ಹಚ್ಬಾರ್ದವ್ರಿಗೆಲ್ಲ ಬರೋದು ಅಲ್ಲಿ. ಅಲ್ಲಿ ಮದ್ವೆ ಮನೇಲಿ ತರಕಾರಿ ಹಚ್ಕೊಟ್ಬಿಟ್ಟು ಇದೆಲ್ಲ ಹಚ್ಕೊಡ್ತಾರಲ್ಲ, ಅವ್ರದೆಲ್ಲ. ಅಲ್ಲಿ ಮೇನ್ ಉಪ್ಪು ಖಾರ ಕರೆಕ್ಟ್ ಆಗ್ತಾರಲ್ಲ, ಅವನು ಇರೋದು. ನನ್ ಉಪ್ಪು ಎಷ್ಟ್ ಹಾಕ್ಬೇಕು ಅಂತ ಹೇಳಲ್ಲ. ಹಾಗಾದ್ರೆ ಆಯ್ತು, ಓಕೆ. ನಾನು ಉಪ್ಪು ಎಷ್ಟ್ ಹಾಕ್ಬೇಕು ಅಂತ ಹೇಳಲ್ಲ, ನೀನೇ ಹಾಕ್ಬೇಕು ಇವಾಗ. ಓಕೆನಾ? ಡನ್ನಾ? ಹೇಳು. ಏನ್ ಎಣ್ಣೆ ನೋಡಿ ಎಷ್ಟಾಗ್ತಾ ಏನು ಗೊತ್ತಿಲ್ಲ. ನೋಡಿ ಅಳ್ತೆಲ್ ಹಾಕು. ಹಾಕು ಇನ್ನು. ಈ ಹುಳ ಎಲ್ಲಿಂದ ಬಂದೈತ? ಚಿಟ್ಟೆಗಳು ಮಕ್ಕೆ ಬರ್ತವೆ ನೋಡು. ಸಾಕಾ? ಅದೇ ನಂಗೆ ಸಿಡಿಯಂಗ್ ಆಗ್ತೀಯ. ಅಲ್ಗೆಲ್ಲ ಸಿಡಿಯಲ್ವಾ ಕೆಳಗೆ? ನೋಡು, ನೀನು ನಿನ್ ಮಗಳು ಒಂದೇ ಕ್ಯಾರೆಕ್ಟರ್. ನೋಡೆ, ಅವಳು ಹಂಗೆ ಹಾಲು ಕಾಯಕ್ ಇಡೆ ಅಂದ್ರೆ ಪ್ಯಾಕೆಟ್ ಹೊಡೆದ್ಬಿಟ್ಟು ಮೇಲಿಂದ ಸುರಿಯೋದವಳು.
ಸಾಕಾ ನೋಡು ಒಯ್ತಾನೆ ಇದ್ದೀನಿ ಚಿನಿ. ನನ್ ಚೂರು ಬೇಕಾಗ್ಬೋದು. ಸ್ವಲ್ಪ ಸಾಕು, ತೆಗಿ ಸಾಕು, ಸಾಕು ತೆಗಿಯೋ. ಈಗ ಅದಕ್ಕೆ 2 ಏಲಕ್ಕಿ ಹಾಕು, ಲವಂಗ ಹಾಕು, ಚಕ್ಕೆ ಹಾಕು, ಚಕ್ರ ಮೊಗ್ಗು ಹಾಕು. ಒಂದಾ? 2 ಹಾಕು. ನೋಡಿ 2 ಮೊಗ್ಗು. ಎತ್ಕೋತೀನಿ ಕ್ಯಾಮ್ರಾನ ಈಗ ತೊಳ್ಕೊಂಡು. ಮೊಗ್ಗು ಎಲ್ಲ ಜಾಸ್ತಿ ಹಾಕ್ಬಾರ್ದು, ವಾಸನೆ ಜಾಸ್ತಿ ಬಂದ್ಬಿಡುತ್ತೆ. ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು. ಓಕೆ. ಆಮೇಲೆ 2 ಇದು ಏನಂತಾರೆ ಗೊತ್ತಿಲ್ಲ ನಂಗಿದು. ಚಕ್ರ ಮೊಗ್ಗು ಒಂದು ಹಾಕಿ ಎಕ್ಸ್ಟ್ರಾ ಇರ್ಲಿ. ಮಸಾಲೆ ಜಾಸ್ತಿ ಆಗ್ಬಿಡುತ್ತೆ ಗೈಸ್. ನಂಗೆ ಕೋಲ್ಡ್ ಆಗ್ಬಿಟ್ಟು ಕೆಮ್ಮಾಗ್ಬಿಟ್ಟಿದೆ. 3 ಏಲಕ್ಕಿ, ಒಂದ್ ಸ್ವಲ್ಪ ಕಸ್ತೂರಿ ಮೇಥಿ. ಇಷ್ಟ ಹಾಕ್ಲಾ? ರೂಪಿ ಇನ್ನೊಂಚೂರು ನಂದು ಟೇಸ್ಟ್ಗೆ. ಸ್ವಲ್ಪ ಈಗ್ಲೇ ಹಾಕ್ಬಿಟ್ಟ ಕಸ್ತೂರಿ ಮೇಥಿ, ಲಾಸ್ಟಿಗೆ ಹಾಕ್ಬೇಕಿತ್ತು. ಮರ್ತ್ಬಿಟ್ಟೆ ನಾನು. ಈಗ ಆಯ್ತು ಬಿಡು, ಹಾಕಿದ್ದೆ. ಈಗ ನಾನು ಇದು ಲವಂಗ ಇನ್ನು 4 ಹಾಕಿದ್ದೀನಿ. 2 ಹಾಕು, ಆಮೇಲೆ ಜಾಸ್ತಿ ಮಸಾಲೆ ಆಗುತ್ತೆ, ತಿನ್ನಕ್ಕಾಗಲ್ಲ. ಇದು ಜೀರಿಗೆ ಹಾಕ್ಬೇಕಾ? ಜೀರಿಗೆ ಫಸ್ಟ್ ಹಾಕ್ಬೇಕಿತ್ತು. ಸ್ವಲ್ಪ ಹಾಕ್ತೀನಿ. ಸ್ಟವ್ ಎತ್ತಿದೆಯಲ್ಲ, ಎಲ್ಲ ಒತ್ತೋಗುತ್ತೆ. ಸ್ವಲ್ಪ ಹಾಕು. ಅಯ್ಯೋ ಹಾಕ್ಬಿಡು ಬೇಗ. ಇನ್ನೇನೇನ್ ಹಾಕಿದ್ಯಾ? ಚಕ್ಕೆ ಹಾಕು ಬೇಗ. ನೀನ್ ಹಿಂಗೆ ತಡ್ರಿಸ್. ಎಲ್ಲ ಈ ಚಕ್ಕೆ ಅಲ್ಲಿಲ್ವಾ? ಎಲ್ಲಿ? ಇಲ್ಲ ತಂದಿಟ್ಟಿಲ್ಲ ನೀನು. ಇಲ್ಲಿ ಬೇಗ ಹಾಕು. ಅಯ್ಯೋ ಸೀದೋಗುತ್ತೆ, ಕೆಳಕಿಡಿ. 1 ನಿಮಿಷ ಹಾಕು. ಸಾಕಾ? ಹಿಂಗ್ ಮುರ್ದಾಕು. ಸಾಕ್ಬಿಡು. ಈರುಳ್ಳಿ ಟೊಮೊಟೊ ಹಾಕು ಈಗ. ಹೆಂಗ್ ಬರುತ್ತೋ ಬಾತು. ಎತ್ಕೋದ್ನ ಪ್ಲೇಟ್ ಎತ್ಕೊಂಡು ಅದ್ರೊಳಗೆ ಹಾಕು. ಹಾಕು. ನೋಡಿ ಮುಖನ ಎದುರುತ್ತವ್ರೆ, ಅದ್ರೊಳಗೆ ಹಾಕ್ಬೇಕು. ಈಗ ಎತ್ಕೋ, ಸ್ಟವ್ ಮೇಲೆ ಇಡು. ಅದು ಎತ್ತಾಕ್ ಟೊಮೊಟೊ. ಕೈ ಎತ್ಕೋ. ಅಲ್ಲಿದೆಯಲ್ಲ, ಎಲ್ಲ ಐತೆ, ಅಲ್ಲ ಇದೆಯಲ್ಲ ತುಳ್ದು. ಚೆನ್ನಾಗಿ ಬಾಡ್ಸು. ಈರುಳ್ಳಿ ಕಟ್ಟಾಗಿಲ್ಲ ರೂಪಾ, ಒಳ್ಳೆ ನೀನ್ ಅದ್ ಮುಂದ್ಗಡೆ ಇರೋದ್ ವೈಟ್ ತೆಗಿಬೇಕು ತಾನೆ. ಈ ತರ ಅಲ್ಲ, ಯಾರಾದ್ರೂ ಈರುಳ್ಳಿ ಹಂಗ್ ಕಟ್ ಮಾಡ್ತಾರ? ಮುಂದೆಗಡೆ ವೈಟ್ ಇರುತ್ತೆ ಗೊತ್ತಾ, ಅದನ್ನ ಕಟ್ ಮಾಡಿ ತೆಗಿಬೇಕು. ಹಂಗೆ ಹಾಕ್ತಾರ? ಅದ್ ದಡ್ಡು ಹಂಗೆ ಇರುತ್ತೆ, ಅದ್ ದಂಟು ತರ. ಅದ್ ಬಿಟ್ಕೊಳಲ್ಲ ಬಿಡು, ಹೋಗ್ಲಿ. ಅದ್ ಆಮೇಲೆ ಬೆಂದ್ಮೇಲೆ ಬಿಟ್ಕೊಳತ್ತಂಗೆ. ಕೈಯಾಡು. ತಲೆ ಜಾಸ್ತಿ ಆಗೋಯ್ತಾ ಅನ್ಸ್ತೈತೆ ನನಗೆ. ಹಾಕಿದ್ಯಲ್ಲ ಸುಮ್ನ. 4 ಹಾಕ್ತೀನಿ, 5 ಹಾಕ್ತೀನಿ. ತಿನ್ನಂಗಿದ್ರೆ ತಿಂದ್ರಿ, ಬಿಟ್ರೆ ಬಿಡ್ರಿ ಅಂತ. ನಾನೇನು 2-3 ಸಮೋಸ ತಿಂದಿದ್ದೆ, ನನ್ಗೇನ್ ಬೇಡ. ನಾವು ಹೆಂಗಾರು ತಿನ್ಕೊಂಡ್ ಮಲ್ಕೊಳ್ಳಿ ಅಂತ. ಇನ್ನೊಂದ್ಸಲ ಅಡಿಗೆ ಮಾಡೋ ಕರಿಬಾರ್ದು ನಿನ್ನ. ನಾನ್ ಕರ್ದೇ ಕರಿತೀನಿ. ನೀನ್ ಹೆಂಗಾದ್ರೂ ಮಾಡು, ಒಟ್ನಲ್ಲಿ ನಿನ್ ಕೈಯಲ್ಲಿ ಅಡ್ಗೆನೆ ತಿನ್ಬೇಕು ನಾನು. ವಾರಕ್ಕೊಂದ್ಸಲ ನೀನ್ ಮಾಡ್ಬೇಕು. ಆ ಗಮ್ಲೆ ಬರ್ತಾರಲ್ಲ ರೂಪಾ. ಬರುತ್ತೆ, ಇರೋ ಸ್ಟವ್ ಎತ್ತು. ಬಿಸಿಲ್ವಾ? ಇರೋ ಹಂಗೆ ಕೈ ಆಡ್ತಾ ಇರ್ಬಿಡ 1-2 ಸೆಕೆಂಡು. ಸುಮ್ನಿರೋ. ಹಂಗ್ ಮಾಡ್ತಾರ, ಸುಮ್ನಿರೋ 1 ಸೆಕೆಂಡು. ನಮ್ ಮನೇಲಿ ಗೈಸ್ ಇದು ಹೆಂಗಿದೆ ಗೊತ್ತಾ, ಈ ಮಕ್ಳಾಡ್ತಾವ ಗೊತ್ತಾ, ಹಂಗ ಆಡ್ತಾವ್ರಿ ಇವ್ರು ಸ್ಟವ್ ಮುಂದೆ ನಿಂತ್ಕೊಂಡು. ಹೆಂಗ್ ಗೊತ್ತಾ ಗುರು, ಇನ್ನೊಂದ್ಸಲ ಕರಿಬಾರ್ದು ಅವಳು ಅಡಿಗೆ ಅಂತ. ಅದಕ್ಕೆ ಸುಮ್ನೇನ್ ತಲೆಗೆ ಶೂಟ್ ಹಾಕ್ತಾವಳೆ. ಇದು ಕೊಡ್ಬೇಕು ಚಾಲೆಂಜು. ಯಾವ್ದು? 5 ಬಾಟ್ಲ್ ಬಿಯರ್ ತರ್ದ್ಬಿಟ್ಟು 1 hour ಕುಡಿ. ಮಾಡೋಣ. 4 ಪಿಜ್ಜಾ ತರ್ಸ್ಬಿಟ್ಟು ಅರ್ಧ ಗಂಟೆಲಿ ತಿನ್ನು. ಆಮೇಲೆ ಏನೇನ್ ಆಸೆ ಇದೆ ಗುರು ಇವ್ರಿಗೆ. ಯಾರಿಗಾರು ಸೊಳ್ಳೆ ಬ್ಯಾಟ್ ಕೊಡಿಲೆ. ಯಾರನ್ನಾರು ಜೊತೆಗ್ ಮಾಡಿ ಡೇಟಿಂಗ್ ಹೋಗು ಅನ್ಬೇಕು.
ಏನಂದ ಏನಿಲ್ಲ. ಅಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಕೇಳಿಸ್ಕೊಂತೀನಿ. ಅದು ಬಾಡ್ಲಿ ಇರುತ್ತೀನಿ. ನಾನ್ ಬಾಡಿಸ್ತೀನಿ ಸುಮ್ನೆ. ಅಲ್ಲ ಹಂಗ ಆಡಿಸ್ತಾ ಇದ್ರೆ ಕೈ ಅದು ಬೇಯೋದ್ ಬಿಡ್ವಾ? ಅಲ್ಲಿ ರೂಮಲ್ಲಿ ಇದೆ, ಎತ್ಕೋಬಾ. ಬಾರೆ. ಅಯ್ಯೋ ಗೈಸ್, ಇವಳು ಒಬ್ಳಿದ್ಲು ಗೈಸ್ ನಿಜ ಮಮ್ಮಿ. ಹೇಳಕ್ಕೆ. ಏನ್ ಬಕೆಟ್ ಹಿಡಿತಾಳ ಗುರು. ಒಳಗ್ ಬೀಳ್ಸಿ ಆಮೇಲೆ. ಇಲ್ಲ ಎಣ್ಣೆ ಜಾಸ್ತಿ ಆಯ್ತು ಗೊತ್ತಾಗ್ತಾ. ಏನಿಲ್ಲ, ಅದು ಮಸಾಲೆ ರುಬ್ಬಿರೋದೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ. ನೋಡಿ ಈ ತರ ಈರುಳ್ಳಿ ಯೆಲ್ಲೋ ಕಲರ್, ಬ್ರೌನ್ ಕಲರ್ ಆಗ್ಬೇಕು. ಬ್ರೌನ್ ಕಲರ್ ಆಗೋ ತನಕನು ನೀಟಾಗಿ ಈಗ ಹಾಕೋ ಧನಿಯಾ, ಅದಾಕೋ, ಗರಂ ಮಸಾಲ ಹಾಕೋ ಒಂದ್ ಸ್ಪೂನು. ಗರಂ ಮಸಾಲ, ದಿಸ್ ಇಸ್ ಕಾಲ್ಡ್ ಗರಂ ಮಸಾಲ. ಒಂದ್ ಸ್ಪೂನ್ ಹಾಕೋ. ಗರಂ ಮಸಾಲ ಸ್ಪೂನ್ ಮೇಲೆ ಹಾಕ್ತಿಯಲ್ಲ. ಒಂದ್ ಸ್ಪೂನ್. ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ ಹಾಕೋ. ಇರೋ ಸ್ಪೂನ್ ನಾನ್ ಮುಚ್ಚಿಡ್ತೀನಲ್ಲಿ, ಇಡಪ್ಪ, ನಿನಗ ಆಗಲ್ಲ. ಏನ್ ಗುರು, ನನ್ ಕೈಲಿ ಆಗಲ್ಲ ಅದೇನಿಲ್ಲ. ಅರ್ಶನ ಒಂದ್ ಚುಟ್ಟಿ ಹಾಕ್ಬೇಕು ಗುರು. ಅಷ್ಟೊಂದ 1/4 ಸ್ಪೂನ್ ಹಾಕು. ಬೇಡ, ಜಾಸ್ತಿ ಹಾಕ್ತಿರು. ಹಾಕ. ಇಷ್ಟೇ. ಎಷ್ಟು ಅರ್ಶನ ಹಾಕ್ಬೇಕು? ಚಿಲ್ಲಿ ಪೌಡರ್ ಹಾಕು. ಎಲ್ಲಿದೆ ಪೌಡರ್? ಅಲ್ಲಿ. ಇಲ್ಲಿ ತೆಗಿ. ಅಲ್ಲಿ ಫಸ್ಟ್ ಮುಂದ್ಗಡೆ ಗ್ಲಾಸ್ ಫಸ್ಟ್ ಈ ಕಡೆ ಸೈಡ್ ಗಿಡು ಆಮೇಲೆ. ಅದ್ಯಾವ ಪೌಡರ್? ಇನ್ನೊಂದ್ ಪೌಡರ್ ಹಾಕ್ಬೇಕಲ್ಲ? ಅಷ್ಟೇ. ಇಲ್ಲ, ಆಕ್ಚುಲಿ ಇನ್ನೊಂದ್ ಹಾಕ್ಬೇಕು. ಬೇಡ, ಧನಿಯಾ ಪೌಡರ್ ಎಲ್ಲ ಈಗ ಇದನ್ನೇ ಅಷ್ಟೊಂದ್ ಹಾಕಿದ್ಯಾ, ಆಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಕೆಳಗೆ ಸಾಕು. ಅದ್ ಯಾಕೆ ಹಂಗ ಹಾಕ್ತೀಯ? ಗಾಳಿಗೆ ಮಕ್ ಬರುತ್ತೆ. ತುಂಬಾ ಖಾರ ಆಗುತ್ತೆ. ಒಂದ್ ಚೂರ್ ಹಾಕು. ಸಾಕು. ಈಗ ಚೆನ್ನಾಗಿ ಕೈ ಆಡ್ಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿ ಎತ್ತಿಡೋದು. ಫಸ್ಟ್ ಗ್ಲಾಸ್ ಎತ್ತಿಡು. ಒಂಚೂರು ಗೌರ್ತಿ ನಿಂಗೆ. ಅದು ಹೆಂಗ್ ಬಂದಿದ್ಯೋ ಅದೆಲ್ಲ. ಇದ್ ಬೇರೆ ಹಾಕ್ಬಿಟ್ಟು ಫಸ್ಟೇನೆ ಅದು ಎಂತದು ಕಸ್ತೂರಿ ಮೇಥಿ ಹಾಕ್ಬಿಟ್ಟವ್ರೆ ಫಸ್ಟೇ. ಎತ್ತಿಡು ಅದನ್ನ ನೀಟಾಗಿ ಮುಚ್ಚಿ. ನಮ್ಮ ಅಕ್ಕ ಇದು ನೋಡ್ಬೇಕು, ನಮ್ ಲಾವು ನೋಡ್ಬೇಕು ಇದನ್ನ ವಿಡಿಯೋನ. ಏನಿಲ್ಲ, ಅವಳು ಲೈಫ್ ನನ್ಗೆ ಪ್ಲೀಸ್, ನನ್ಗೆ ಚಿಕ್ಕಪ್ಪ, ನನ್ಗೆ ಪ್ಲೀಸ್, ನನಗ್ ಮಾಡ್ಕೊಡ್ಲಿಲ್ಲ ಅಂತಾಳೆ. ಚಿಕ್ಕಪ್ಪ ಅನ್ನಲ್ಲ, ಚಿಚ್ಚಿ. ಏನೇನಾಗ ಇದಾಕ್ಲಾ? ರುಬ್ಬಿರೋ ಮಸಾಲೆ ಹಾಕ. ಈಗ ರುಬ್ಬಿರೋ ಮಸಾಲೆಯನ್ನು ಹಾಕಿ ಅದು ಎಣ್ಣೆ ಬಿಟ್ಕೊಳೋವರೆಗೂ ಕುದಿಸ್ಬೇಕು. ಅದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು. ರುಬ್ಬಿರುವ ಮಸಾಲೆಯನ್ನು ಹೀಗೆ ಹಾಕಿ ಆಮೇಲೆ ಚೆನ್ನಾಗಿ ಕೈ ಆಡು. ಅದಕ್ಕೆ ನೀರ್ ಹಾಕೊಂಡ ಅಲ್ಲಾಕ್ ಹಾಕ್ಬೇಕು. ಕೊಡಿಲ್, ನಾನು ಹಾಕೊಡ್ತೀನಿ ನೀರು. ಗೈಸ್, ಈಗ ಮಸಾಲೆ ರುಬ್ಬಿರೋದು ಹಾಕಿದೀವಿ. ಅದು ಕುಕ್ಕರ್ದು ಕೆಳಗಡೆ ಇಳಿಸೋ ಬೆಳಕ್ ಬರ್ತೈತೆ. ರುಬ್ಬಿದೀವಿ. ಇದನ್ನ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಕುದಿಯಕ್ ಬಿಡ್ಬೇಕು. ಮುಚ್ಚಿಡಂಗೆ, ಅಂದ್ರೆ ಸುಮ್ನೆ ಹಂಗೆ ಮೇಲ್ ಮುಚ್ಚು. ಸಾಕು. ಈಗ ಆದ್ಮೇಲೆ ತೋರಿಸ್ತೀನಿ ಗೈಸ್. ಅಷ್ಟ್ರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದನ್ನ ಹೆಚ್ಕೊಳ್ಳಿ. ಅದನ್ನ ಸಣ್ಣಕ್ಕೆ ಪುದೀನ ಕೊತ್ತಂಬರಿನ ಹೆಚ್ಕೊ. ವಿಡಿಯೋ ಮಾಡ್ತೀನಿ ಕೊಡಿ. ನಾನು ಅಚ್ಚು ಚೆಫ್ ಯಾವತ್ತು ಹಚ್ಚಲ್ಲ ಚಿನ್ನು. ನೀನ್ ಮಾಡ್ದಂಗೆ ಚಿನ್ನು. ನೀನ್ ಏನ್ ಚಿನ್ನು, ನೀನು ಚೆಫ್ ಯಾವ್ದಾರ ಹಚ್ಚ ನೋಡಿದ್? ಈಗ ಮೇನ್ ಚೆಫ್ ಆದವ್ರು ಯಾವತ್ತಾದ್ರೂ ನೀನು ಹಚ್ಚದ್ ನೋಡಿದ್ ಯಾರು? ಅವ್ರು ಯಾವತ್ತು ಹಚ್ಚಲ್ಲ. ಎಂತ ಹಳಿ ಬಣ್ಣಜ ಗೊತ್ತಾ? ನೀನ್ ಏನು ಹೆಲ್ಪರ್ ಇರ್ತಾರೆ, ನೀನ್ ಅದ್ರ ಹೆಲ್ಪರ್. ಇವಾಗ ನನಗೆ ನಾನ್ ಮಾಡ್ಬೇಕಾರೆ ಯಾರು ಹೆಲ್ಪರ್? ಹಂಗಂದ್ರೆ ಹೆಣ್ಮಕ್ಳಿಗೆ ಯಾರು ಹೆಲ್ಪರ್ ಕೊಡಲ್ಲ. ನನ್ಗೆ ಹಿಂಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅವಾಗಿಂದ ಅವಾಗೆಲ್ಲ ಟೊಮೊಟೊನ ನೀಟಾಗಿ ಇರ್ಬೇಕು. ನೀನೆಲ್ಲಾ ಹಿಂಗ ಹಾಕೊಂಡ್ಬಿಟ್ರೆ ಇಲ್ಲಿ ಗಲೀಜಾಗಿ ಅಮ್ಕಿದ್ರೆ ದೊಡ್ಡದಾಗುತ್ತೆ, ಎತ್ತಿದ್ರೆ ಚಿಕ್ಕದಾಗುತ್ತೆ. ಅದೇನೇನೋ ಹೇಳ್ತಾ ಇದೆಯಲ್ಲ ಚಿನ್ನಿ. ಕೈ ಹುಷಾರು, ಕೈಗೇನು ಹಚ್ಕೊಂಡಿಯಾ? ವಿಡಿಯೋ ಏನೋ ತೋರ್ಸಕ್ ಹೋಯ್ತೀನಿ ಅನ್ಬಿಟ್ಟು ಆಮೇಲೆ. ನನ್ಗೇನ್, ನಾನು ರೂಢಿ ಇದೆ ನಂಗೆ ಹೆಚ್ಕೊಂಡು, ಹೆಚ್ಚಿ ರೂಢಿ ಇದೆ ನನ್ಗೆ. ಪಾತ್ರೆನೂ ಇವತ್ತು ನೀನೇ ತೊಳಿಬೇಕು. ಬಂದ್ಬಿಡು. ಬಂದ್ಬಿಡು. ಎಲ್ಲಿಗೆ ಬರ್ಲಿ? ನಮ್ಮನೆ ಕಿಚನ್ ಇದು ಚಿಕ್ಕದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಿಲ್ಲ, ನೀಟಾಗಿ ಇನ್ನೂ ವುಡ್ ವರ್ಕ್ ಚೆನ್ನಾಗಿ ಮಾಡ್ಸಿದ್ರೆ ಅದೇ ದೊಡ್ಡದಾಗತ್ತೆ. ನಾವು ಸಿಂಪಲ್ ಆಗಿ ಇರ್ಲಿ ಅಂತ ಹಿಂಗಿರೋದಕ್ಕೆ ಹಿಂಗಿದೆ. ತಗೋಬೇಕಲ್ಲ ನೆಕ್ಸ್ಟ್ 3 BHK.
ಸೊ ಇವಾಗ ಏನಾಗಿದೆ ಸ್ಟೇಟಸ್ ಮಾಡೋಣ ಬರೀ. ಹ್ಮ್. ಕೊತ್ತ 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 ಕುದೀತಾ ಇದೆ, ಇನ್ನೂ ಒಂದ್ ಸ್ವಲ್ಪ ಎಣ್ಣೆ ನೋಡಿ. ಬಿಟ್ಕೋಬೇಕು ಎಣ್ಣೆ. ಒಂದೆರಡು ಸೆಕೆಂಡ್ ಬಿಡ್ತಾ ಇದೆ. ನೀರ್ ನೋಡಿ. ಒಂದ್ಸಲ ಕೈ ಆಡೋಣ ಇಲ್ಲಿ. ಹೇಳ್ಕೊಟ್ಟಿದ್ದೀನಿ, ನಾನೇ ಹೇಳ್ಕೊಟ್ಟಿರೋದು ಅಡುಗೆ ಎಲ್ಲ. ನಾನೇ ಹೇಳ್ಕೊಟ್ಟಿರೋದು. ಬಟಾಣಿ ಎತ್ಕೋ, ಬಟಾಣಿ ಹಾಕೋದ್ರೊಳಕ್ಕೆ ಹಂಗೆ ಈ ತರ ಕೆಂಪು ಬರ್ತಾ ಇದೆ ಅಂದ್ರೆ ತೆಗಿ, ನೀಟಾಗಿ ಓಪನ್ ಮಾಡು ಇದಾಗಿದೆ ಅಂತ ಮುಚ್ಚಳನ. ಅರ್ಥ. ಎಲೆ ಕೈ ಆಡು ಇಲ್ಲಿ ಕೊಡು. ಹುಷಾರು, ಕೈ ಸುಟ್ಕೊಂಡಿಯಾ. ಸುಮ್ನೆ ಅವೆಲ್ಲ ನಿಂಗೆ ಚಮಕ್ ಕೊಡೋದು ನಾನು. ಆಮೇಲೆ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಬಟಾಣಿ ನಾವ್ ಅವಾಗ್ಲೇ ಹಾಕ್ಬೇಕಿತ್ತು, ಮಸಾಲೆ ಹಾಕ್ದಾಗ್ಲೇನೆ ಮರ್ತ್ಬಿಟ್ಟೆ ನಾನು. ಈಗ ನೆನ್ಪಾಯ್ತು. ನಿಂಗೇನ್ ನಾನು ಏನ್ ಹೇಳ್ಕೊಟ್ರು ನೀನ್ ಕರೆಕ್ಟ್ ಆಗಿ ಮಾಡಲ್ಲ, ಅದೇ ಬೇಜಾರು. ಓಹೋ ಹೌದಾ ರಜಾ? ಏನ್ ಹಂಗ ಹೇಳ್ತಿದಿ? ಹೌದಾ ರಜಾ ಅಂತ ಒಳ್ಳೆ ಅದ್ಯಾಕ್ ನೀನ್ ಹಂಗೆ ಏನೇನೋ ಅನ್ಕೋತೀಯ? ಸೂಪರ್ ಆಗಿದೆ ನೋಡಿ, ಹಿಂಗಿರುತ್ತೆ ಮಸಾಲ. ಸೂಪರ್ ಇಡು. ಆಗಿರುತ್ತೆ. ಇದನ್ನ ಈಗ ಬೇಕಾದ್ರೆ ನೀರ್ ಹಾಕು. ರೈಸ್ಗೆ ಹಾಕೊಂಡ್ ಬೇಕಾದ್ರೆ ತಿನ್ಬೋದು. ನೀರ್ ಹಾಕಿ, ಈಗ ಮುಚ್ಚಳ ಇಡು ಕೆಳಗಡೆ, ಅದ್ರ ಮೇಲೆ ಸ್ಪೂನ್ ಇಡು. ಅಲ್ಲಿ ನೀರ್ ಹಿಡ್ದಿಟ್ಟಿದೀನಿ ನೋಡು, ಜಾರಲ್ಲಿ ಲೋಟದಲ್ಲಿ ಹಾಕೋ ಅದನ್ನ. ಸೊ ಇಲ್ಲಿ ಆಲ್ರೆಡಿ ನನ್ನ ಹೆಂಡ್ರು ನೀರ್ ಇಟ್ಟವಳೆ. ಆ ನೀರ್ನ ಇವಾಗ ಮಸಾಲೆ ಇರುತ್ತಲ್ಲ ಅದಕ್ಕೆ ಇಟ್ಕೊಂಡಿದೀನಿ, ಮಸಾಲೆ ಎಲ್ಲ ವೇಸ್ಟ್ ಆಗ್ಬಾರ್ದು ಅಂತ ಜಾರ್ಗೆ ನೀರ್ ಹಿಡ್ದಿದೀನಿ. ತೊಳೆಯಕ್ಕಾಗ ಜಾರ್ನ ಹಾಕಿ ಲೋಟದಲ್ಲೂ ನೀರಿದೆ. ಎಷ್ಟು ಅಕ್ಕಿ ಹಾಕ್ತಿವಿ? ನಾವು 1.5 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 3 ಗ್ಲಾಸ್. ಉದುದ್ರಾಗ್ ಬೇಕು ಅಂದ್ರೆ ಸ್ವಲ್ಪ 1/4 ಗ್ಲಾಸ್. ಲೋಟ ಏನಕ್ಕಿರ್ತಿದ್ಯಾ? ತೊಳ್ಕೊ. ಇನ್ನೊಂದ್ ಲೋಟ ಬೇಕು ಗೈಸ್. ಇವ್ರು ಏನ್ ಗೈಸ್ ಇವ್ರು, ನಾನು 2 ಇಟ್ಟಿದ್ದೆ ಅಂತ 2 ನೀರ್ ಹಿಡ್ಕೊ. ನಾ ಇನ್ನು 3 ಗ್ಲಾಸ್ ಹಾಕ್ಬೇಕು. ನಾವ್ ಇನ್ನೊಂದ್ ಗ್ಲಾಸ್ ಹಾಕ್ಬೇಕು, 2 ಹಾಕಿರೋದು. ಒಂದ್ ಅರ್ಧ ಹಾಕಿ ಅರ್ಧ ಇಟ್ಕೊ. ಅಕ್ಕಿ ಹಾಕಿದ್ಮೇಲೆ ಲಾಸ್ಟಿಗೆ ಎಲ್ಲ ಹಾಕ್ದಾಗ ಹಾಕೊಂತ ಅಲ್ಲಿ ಸೈಡಲ್ಲಿ ಇಟ್ಕೊ ಅಲ್ಲೇ. ಈಗ ಕುದಿಲಿ ನೀರು, ಮುಚ್ಚು ಕೈ ಆಡ್ಬಿಟ್ಟು. ಗೈಸ್ ಕುದೀತಾ ಸ್ಟವ್ ಮುಂದೆ ಕುತ್ಕೊಂಡ್ ನೋಡು ಅಂದ್ರೆ ಫಿಲಮ್ ಹಾಕೊಂಡ್ ನೋಡಕ್ ಹೋಗೋರೆ ಗೈಸ್. ಅದರಲ್ಲೇ ಕುದೀತಾ ಇದೆ ನೀರು. ತೆಗಿ, ಮುಚ್ಚಳ ಸೈಡ್ಗಿಡು. ಅಕ್ಕಿ ಹಾಕು, ಆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಕರಿಬೇವು ಮೇಲೆ ಉದ್ರಿಸು. ನಿಧಾನಕ್ಕೆ ಹಾಕು, ಸಿಡಿಸ್ಕೋಬೇಡ. ಹಿಂಗ್ ಹಾಕಿ ಹಿಂಗ್ ಬಗ್ಸು, ಹಂಗೆಳಿ. ಕೈಗೆ ಸಿಡಿಯುತ್ತೆ ಅಂತ ಗೈಸ್ ಇವ್ರು. ಹುಷಾರಾಗಿ ನಿಧಾನಕ್ಕೆ ಮಾಡ್ಬೇಕಪ್ಪ ಯಾವ್ದೇ ಕೆಲಸ ಮಾಡಿದ್ರು, ಗೊತ್ತಾಯ್ತಾ? ಹೆಂಡ್ತಿಗೆ ಅಡ್ಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಕ್ಳೆಲ್ಲ ಸಿಡಿಸ್ಕೊಂಡಿರ ಆಮೇಲೆ ನೋಡ್ಕೊಳ್ಳಿ. ಈ ಫಿಗರ್ ನೆಲ್ಲೋ ನೋಡ್ದಂಗ ಐತಲ್ಲ. ಅದೆಲ್ಲ ಮೇಲ್ ಹಾಕೋ. ಎಲ್ಲ ಆ ಕಡೆ ಈ ಕಡೆ ಚೆಲ್ತಾ ಇದೀಯ, ನೀಟಾಗಿ ಹಾಕು. ಅದೊಂಥರ ಹಾಕೋ ಸ್ಟೈಲ್ ಅದು. ಅದೇ ದೇವ್ರ ಹೂ ಹಾಕಂಗೆ. ಅಡಿಗೆನು ದೇವ್ರೆ. ಓ ನಂಗೆ ಗೊತ್ತೇ ಇರ್ಲಿಲ್ಲ ಪಾಪ. ಮಸಾಲ ಈಗ ಏನ್ ಹಾಕ್ಬೇಕು? ಎಲ್ಲ ಹಾಕಿದ್ಯಾ? ಮುಚ್ಚೋದಷ್ಟೇನಾ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕು ನೋಡೋಣ ಹಿಂಗ್ ಹಾಕ್ತಿ. ನೀಟಾಗಿ ಎಲ್ಲಾ ಕಡೆ ಸೆಟ್ ಆಗ್ಲಿ. ಉಪ್ಪು ಹಾಕ್ ಫಸ್ಟ್. ಉಪ್ಪು ಹಾಕಿ ಕೈ ಆಡು, ಮುಚ್ಚು. ಯಾವ ಉಪ್ಪಕ್ಕನೆ? ವೈಟೆ ಹಾಕು. ಇಲ್ಲಿದೆ. ಎತ್ಕೋ ಅದನ್ನ, ಮುಚ್ಚಳ ಕೆಳಗಿಟ್ಟು. ಅದೇ ಹಂಗ ಹಾಕಿದ್ರೆ ಅಳತೆ ಗೊತ್ತಾಗಲ್ಲ. ಅಲ್ಲಿ ನೀನು 50 ಸಲ ಹಾಕ್ಬೇಕಾಗತ್ತೆ. ಕರೆಕ್ಟಾಗಿ ಹಾಕೋ. ಹಿಂಗ್ ಎತ್ಕೊಂಡ್ರೆ ಗೊತ್ತಾಗಲ್ಲ ಅಳತೆ ನಿಂಗೆ? ಅಲ್ಲ, ಸ್ಪೂನಲ್ಲಿ ನೀಟಾಗಿ ಎತ್ಕೋ. 1 ಸ್ಪೂನ್ ಫುಲ್ಲು ಹಾಕೋ. ಇನ್ನೊಂದ್ ಸ್ವಲ್ಪ ಎತ್ಕೋ. ಇನ್ನೊಂಚೂರು ಎತ್ಕೋ. ಇನ್ನೊಂಚೂರು ಒಟ್ಟಿಗೆ ಎತ್ಕೋ. ಹಂಗ ಸ್ವಲ್ಪನೇ ಹಾಕ್ಬೇಡ. ಸಾಕಾಕು. ಇದು 1 ಸ್ಪೂನ್ ಐತಲ್ಲ? ಇಲ್ಲ, ಒಂಚೂರು ತೆಗಿ. ಆಯ್ತು. ಯಾಕೆ ನನ್ಗೆ ಕಮ್ಮಿ ಆದ್ರೆ ನನ್ಗೆ ನೀವೇ ತಿನ್ನು. ಸಾಕು ಬಿಡು, ಸಾಕು. ಈಗ ನೀಟಾಗಿ ಕೈ ಆಡ್ಬಿಟ್ಟು ಮುಚ್ಚು. ಅದೇನ್ ನೋವಾಗುತ್ತ ಅದಕ್ಕೆ? ಸುಮ್ನಿರೋ ಚಿನ್ನ, ನಿಂಗೆ ಗೊತ್ತಾಗಲ್ಲ. ಮಸಾಲ ನನ್ನ ಮಾಸ್ಟರ್ ಶೆಫ್ ನಾನು.
ಮುಚ್ಚು ಈಗ ಆಯ್ತು ಸಾಕು ಅದೆಷ್ಟೊತ್ತೆ ಹೇಳ್ತೀಯ. ನೀಟಾಗಿ ಆಗ್ಬಾರ್ದಾ? ಇದು ವಿಸಿಲ್ ತೆಗಿ ಫಸ್ಟ್. ವಿಸಿಲ್ ತೆಗ್ದು ಮುಚ್ಚು. ನೋಡ ಮುಚ್ಚಳದಲ್ಲೇ ಐತೆ ಎಲ್ಲ ಕೊತ್ತಂಬರಿನ. ಮುಚ್ಚಳದಲ್ಲಿ ಏನಕ್ಕೆ ಇಟ್ಟಿರೋದು ಹೇಳಿ ನಾನು? ಈಗ ವಿಸಿಲ್ ಹೊಡಿತದಲ್ಲ, ಈಗ ಅಲ್ಲಿ ಪ್ರೆಸ್ ಮಾಡಿ ಇಟ್ಕೋ ಆ ಕಡೆ. ಆ ಕಡೆ ಹಿಂಗಿಡು. ಇರು, ಅಲ್ಲಿ ಉಸಿರು ಬಂದ್ಮೇಲೆ ವಿಸಿಲ್ ಅಷ್ಟೇ ಇವ್ರದ್ದು ಕತೆ. ಇಲ್ಲೆಲ್ಲ ಗಲೀಜ್ ಮಾಡಿ ಹೋದ್ರು. ಗಂಡಸ್ ಅಡ್ಗೆ ಮಾಡೋರು ಹಂಗೆ, ಮಾಸ್ಟರ್ ಚೆಫ್ ಗಳು ಅಡ್ಗೆ ಮಾಡೋದು ಏನಾಯ್ತದೆ. ಅದಕ್ಕೆ 2-3 ಜನ ಕ್ಲೀನರ್ಸ್ ಇರ್ತಾರೆ, ಅವ್ರ ಕೆಲ್ಸನೇ ಕ್ಲೀನ್ ಮಾಡೋದು. ತಿಳ್ಕೊ. ನನ್ನ ಕ್ಲೀನ್ ಮಾಡಕ್ ಇಟ್ಕೊಂಡಿದೀಯ ಈಗ. ಯಾ ಆಬ್ವಿಯಸ್ಲಿ. ಭ್ರಮೆ. ನೋ ಡೌಟಾ? ಗೈಸ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾವ್ರೆ ನೋಡಿ ಇವರು. ಕೆಲ್ಸದಿಂದ ಬಂದೂ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಯಾವಾಗ ಇವರು ಟೈಮ್ ಕೊಡೋದು? ಈಗ ಹಸ್ಬೆಂಡ್ ಮಾಡಿರೋ ಬಾತ್ ಹೇಗೆ ಬಂದಿದೆ ನೋಡೋಣ. ಟಂಟಡಾನ್. ಅಯ್ಯೋ ಚಿನಿ, ಚೆನ್ನಾಗೇ ಬಂದಿಲ್ಲ. ಹೌದು ಚಿನಿಮಾ, ಸಕ್ಕತ್ತಾಗಿ ಬಂದಿದೆ ಗೈಸ್. ಅವ್ರಿಗೆ ಸುಮ್ಮನೆ ಹಿಂಗೆ ಉರ್ಸಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಓಕೆ, ಈಗ ತಟ್ಟೆಗೆ ಹಾಕ್ಕೊಡೋಣ ಎಲ್ಲರಿಗೂ. ಹೇಗಿದೆ ಕೇಳೋಣ ಬನ್ನಿ. ಚೆನ್ನಾಗಿ ಬಂದಿದೆ ಗೈಸ್. ಈಗ ಕೆಲಸ ಮಾಡ್ತಾಯಿದ್ದಾರೆ ಫೋನಲ್ಲಿ. ಅಕ್ಕಿ ಖಾಲಿಯಾಗಿತ್ತು ಗೈಸ್. ಅಕ್ಕಿ ಚೀಲ ತೊಗೊಬಂದ್ವಿ. 1600 ಚಿಲ್ಲರೆ ಆಗಿದೆ ಅಕ್ಕಿಗೆ. ಬರ್ತಾ ಬರ್ತಾ ಮಂತ್ಲಿ ರೇಟ್ ಜಾಸ್ತಿ ಆಗ್ತಿದೆ. ಸೊ ಕುಕ್ಕರ್ ಕೂಗಿದೆ, ಫುಲ್ ಕತ್ಲಾಗಿದೆ. ಲೈಟ್ ಆಫ್ ಮಾಡಿದ್ದೀನಿ. ಸೊ ಆರಿದ ಮೇಲೆ ಹೇಗಿದೆ ಏನು ಅಂತ ತೋರಿಸ್ತೀನಿ. ಅದು ನಮ್ಮ ಯಜಮಾನ್ರು ಮಾಡಿರೋ ಬಾತ್. ಲೈಫಲ್ಲಿ ಫಸ್ಟ್ ಟೈಮ್ ತಿಂತಾಯಿದ್ದೀನಿ. ಏನೂ ಆಗದೆ ಇದ್ರೆ ಸಾಕು. ಎಂಚಿನೇ ಸಕ್ಕತ್ತಾಗಿರುತ್ತೆ ನೋಡು. ತಿನ್ಬಿಡ್ತೀಯ? ನಿನ್ ಥರ ನಾನು ಅಷ್ಟೊಂದು ಫುಡ್ಡಿ ಅಲ್ವಲ್ಲ, ಹಂಗೆ ಅನ್ಕೊಂಡು ತಿನ್ನಕ್ಕೆ. ನೀನ್ ಗುಡ್ಡಿ. ನೀನಾದರೆ ಫುಡ್ಡಿ. ಚೆನ್ನಾಗಿ ತಿಂತೀಯ. ಇಷ್ಟ ನಿಂಗೆ ವೆರೈಟಿ. ನನಗೇನು ಅನ್ನ ರಸಮ್ ಇದ್ರೂ ತಿನ್ಕೊತೀನಿ. ಸೊ ಕುಕ್ಕರ್ ಕೂಗಿದ್ಮೇಲೆ ನೋಡೋಣ. ಈಗ ಫಿಲಮ್ ನೋಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡೋಣ. ಹಾಕು ಗೈಸ್. ಈಗ ನನ್ನ ಮಗಳು ತಿಂತಾವಳು ಅವರಪ್ಪ ಮಾಡಿರೋದು. ಹೆಂಗೈತೆ? ಒಂಚೂರು ಉಪ್ಪಿಲ್ಲ. ಕರೆಕ್ಟ್ ಆಗೈತಾ ಇವ್ರಿಗೆ? ಹಂಗಾರೆ ಇನ್ನೇನು ವಾರಕ್ಕೊಂದ್ಸಲ ನೀನೇ ಬಾತ್ ಮಾಡ್ತಾ ಇರೋದು. ನೀನೇ ಹಾಕಿದ್ ನಿಂತ್ಕೊಂಡು ಸುಮ್ಮನೆ. ಸೊ ಈಗ ಮೇಡಮ್ ಉಪ್ಪು ಹಾಕೊಂಡು ತಿಂತವ್ರು. ಅವ್ರಿಗೆ ಕಮ್ಮಿ ಅಂತೆ. ನಾನು ನೋಡ್ತೀನಿ ಎಷ್ಟಾಗಿದೆ ಅಂತ ಉಪ್ಪು. ಕರೆಕ್ಟ್ ಆಗೈತಪ್ಪ ಉಪ್ಪು. ಒಂಚೂರು ಒಂದ್ ಕಡೆ ಮುಳ್ಳಕ್ಕೆ ಆಗ್ಬಿಡೈತೀನಿ. ಗೈಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದು ನಾನೇ ಎಲ್ಲ ಹೇಳ್ಕೊಟ್ಟು ಮಾಡಿಸಿರೋದು. ಇಷ್ಟು ಮಾಡಿರೋದೇ ಹೆಚ್ಚು. ಪುಣ್ಯಾತ್ಮ. ಒಂದು ಲೋಟ ಇಲ್ಲಿಂದ ಅಲ್ಲಿಗೆ ಎತ್ತಿಡಲ್ಲ ಅಂಥದ್ರಲ್ಲಿ ಇಷ್ಟು ಮಾಡಿಸಿದ್ದೀನಿ ಅಂದರೆ ನಿಮ್ಮ ಮಮ್ಮಿ ಏನಾದರೂ ಈ ವಿಡಿಯೋ ನೋಡಿದ್ರೆ ಪರವಾಗಿಲ್ಲ, ನನ್ನ ಮಗ ಏನೋ ಇಷ್ಟು ವರ್ಷಕ್ಕೆ ಈಗ ಮಾಡಿದ್ದಾನೆ ಅಂತ ಖುಷಿ ಪಡ್ತಾರೆ. ಏನೂ ಮಾಡಲ್ಲ ಅವರು, ಒಂದು ಲೋಟನೂ ಎತ್ತಿಡಲ್ಲ ಗೈಸ್. ಚೆನ್ನಾಗಿ ಬಂದಿದೆ. ನೀವು ಮಾಡ್ಕೊಂಡು ತಿನ್ನಿ ಗೈಸ್. ಅಷ್ಟೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.